ಮಂಗಳೂರಿನ ಉಳ್ಳಾಳ ತಾಲೂಕಿನ ಪಾವೂರು ಉಳಿಯ ದ್ವೀಪ ನಾಶ ಪ್ರಕರಣ ದ್ವೀಪವನ್ನೇ ನಾಶಪಡಿಸಿದ್ದ ಅಕ್ರಮ ಮರಳುಗಾರಿಕೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅಕ್ರಮ ಮರಳುಕೋರರ ವಿರುದ್ಧ ಸಮರ ಸಾರಿದ ದ್ವೀಪವಾಸಿಗಳು ಗ್ರಾಮಸ್ಥರ ಪ್ರತಿಭಟನೆಯ ಕಿಚ್ಚಿಗೆ ಅಕ್ರಮ ಮರಳುಗಾರಿಕೆ ಸ್ಥಗಿತವಾಗಿದೆ. ಜಿಲ್ಲೆಯ ಜನರನ್ನ ಒಗ್ಗೂಡಿಸಿ ಸಂತ್ರಸ್ತರಿಂದ ಶಕ್ತಿ ಪ್ರದರ್ಶನ ಮಾಡಲಾಗಿದೆ. ಅಕ್ರಮ ಮರಳುಗಾರಿಕೆ ವಿರುದ್ಧ ಸಾವಿರಾರು ಜನರಿಂದ ಪಾದಯಾತ್ರೆ, ಬಲ್ಮಠದಿಂದ ನಗರದ ಮಿನಿ ವಿಧಾನಸೌಧದವರೆಗೂ ಪಾದಯಾತ್ರೆಯನ್ನು ನಡೆಸಿರೋದು. ಸಂತ್ರಸ್ತರ ಶಕ್ತಿ ಪ್ರದರ್ಶನಕ್ಕೆ ಮರಳುಕೋರರ ಅಟ್ಟಹಾಸ ಬಂದ್ ಆಗಿದೆ. ನಿನ್ನೆ ಈ ಬಗ್ಗೆ ನಾವು ಕೂಡ ಸುದ್ದಿ ಪ್ರಸಾರ ಮಾಡಿದ್ವಿ. ಯಾಕಂದರೆ ಅಲ್ಲಿನ ಜನರು ರೋಸ್ ಹೋಗಿದ್ರು, ಸಾಕಾಗಿ ಹೋಗಿದ್ರು. ದಯವಿಟ್ಟು ಇದು ಕಡಿವಾಣ ಹಾಕಿ ಅಂತ ಹೇಳಿದ್ರು. ಅಧಿಕಾರಿಗಳು ಖಡಕ್ಕಾಗಿ ಸಂದೇಶವನ್ನು ಕೂಡ ಕೊಟ್ಟಿದ್ರು. ಫೈನಲಿ ಇದೀಗ ಈ ಮರಳುಕೋರರ ಅಟ್ಟಹಾಸ ಬಂದ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾಕಂದರೆ ಸಂತ್ರಸ್ತರು ಶಕ್ತಿ ಪ್ರದರ್ಶನ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ನಮಗೆ ಸಾಧ್ಯವೇ ಇಲ್ಲ ಈ ಥರದೊಂದು ವಾತಾವರಣದಲ್ಲಿನ ವಿರೋಧಕ್ಕೆ. ನೋಡ್ತಾ ಇದ್ದ ಹಾಗೆಯೇ ಪ್ರಕೃತಿ ಎಷ್ಟು ಮಟ್ಟಿಗೆ ಹಾನಿ ಆಗ್ತಿದೆ ಅನ್ನೋದಿಲ್ಲ ಅನುಭವಿಸುವವರಿಗೆ ಗೊತ್ತಿತ್ತು ಅಂತ ಕೇಳ್ತಾ ಇದ್ರು. ಸೊ ಖಡಕ್ಕಾದಂತೆ ಒಂದು ಸಂದೇಶವನ್ನು ಕೊಡಲಾಗಿತ್ತು. ಇದೀಗ ಬ್ರೇಕ್ ಬಿದ್ದಿದೆ ಅಕ್ರಮ ಮರಳುಗಾರರ ಅಟ್ಟಹಾಸಕ್ಕೆ. ಅಕ್ರಮವಾಗಿ ಮರಳು ಸಾಗಿಸುವ ಹದಿನಾಲ್ಕನೇ ಇಸುವೆಂದು ಎಬಿ ಇಬ್ರಾಹಿಂರವರು ಜಿಲ್ಲಾಧಿಕಾರಿಗಳಾದಾಗ ನಮ್ಮ ಬೇಡಿಕೆಗೆ ಸ್ಪಂದಿಸಿ ತಕ್ಷಣ ಆ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿ ಮರಳು ದಂಧೆ ನಡೆಸಬಾರದು, ಇದು ಮರಳು ದಂಧೆ ಮಾಡಲಿಕ್ಕೆ ಸೂಕ್ತವಾದ ಪ್ರದೇಶ ಅಲ್ಲವೆಂದು CRZ 1 ಪ್ರಕಾರ ಇಲ್ಲಿ ಮರಳು ದಂಧೆ ನಡೆಸಬಾರದೆಂದು ತಹಸೀಲ್ದಾರ್ಗೆ ಕರೆದು ಬುದ್ಧಿ ಹೇಳಿದ್ರು. ಇದುವರೆಗೂ ಅವ್ಯವಹಿತವಾಗಿ ರಾತ್ರಿ ಹಗಲು ಮರಳು ತೆಗಿತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ನಾವು ಮರಳು ತೆಗೆಯುತ್ತಾ ಇಲ್ಲ ಎಂದು. ಆದರೆ ಈಗ ತಾವು ಹೋಗಿ ನೋಡಿದ್ರು ಈ ನದಿಯ ನಡುವೆ 50 ದೋಣಿಗಳು, ದೊಡ್ಡ ದೊಡ್ಡ ಬೋಟುಗಳು ಇದ್ದದ್ದು ಕಂಡು ಬರ್ತಾ ಇದೆ. ಈ ಬೋಟ್ ಮೂಲಕ ಮರಳನ್ನು ಹಾಕಿ ಆಚೆಯ ಪ್ರದೇಶದಲ್ಲಿರುವ ಪ್ರೈವೇಟ್ ಸ್ಥಳದಲ್ಲಿ ಈ ಮರಳನ್ನು ಶೇಖರಿಸಿ ಇಟಾಚಿಯ ಮೂಲಕ ಮರಳನ್ನು ತುಂಬಿಸಿ ಟಿಪ್ಪರ್ಗಳ ಮೂಲಕ ಈ ಮರಳು ಸಾಗಿಸ್ತಾ ಇದ್ದಾರೆ. ನಾವು ಕೇಳಿದರೆ ನಮಗೆ ಬೆದರಿಕೆ ಒಡ್ಡುತ್ತಾ ಇದ್ದಾರೆ. 2018ನೇ ಇಸವಿಯಲ್ಲಿ ನಾವು ಸೆಂಥಿಲ್ರವರು ಜಿಲ್ಲಾಧಿಕಾರಿಯಾಗಿರುವಾಗ ಪದ್ಮಶ್ರೀ ಹೇಳುವ ಅಲ್ಲಿಯ ಗಣಿ ಇಲಾಖೆ ಅಧಿಕಾರಿಗಳೊಂದಿಗೆ ನಾವು ಸ್ಥಳೀಯ ಪ್ರದೇಶಕ್ಕೆ ದೋಣಿಯ ನಮ್ಮ ಸಮಸ್ಯೆಗಳೆಂದರೆ ನಮ್ಮ ಪಾವೂರುಳ್ಳಿಯ ದ್ವೀಪ ಚಿಕ್ಕದು, ಅಲ್ಲಿ ಸುತ್ತಲೂ ನೀರಿದೆ. ಮುಂಚೆ ಕಾಣುವಂಥ ತುಂಬ ಮರಳು ಇತ್ತು, ಅದನ್ನು ಈಗ ತೆಗೆದು ಎಲ್ಲ ಮುಗಿದಿದೆ. ಈಗ ಮೊದಲು ನಾವು ನದಿಯನ್ನು ದಾಟಲಿಕ್ಕೆ ಈಗ ನಮ್ಮ ಪ್ಯಾಂಟನ್ನು ಮೇಲೆತ್ತಿ ನಾವು ಆಚೆ ಹೋಗ್ತಿದ್ದೆವು. ಈಗ ಅಷ್ಟೊಂದು ಆಳವಾಗಿದೆ ಮತ್ತು ಅಗಲವಾಗಿದೆ. ಮುಂಚೆ ನಾವು ಒಂದು 30 ಮೀಟರ್ನಷ್ಟು ತಾತ್ಕಾಲಿಕ ಸೇತುವೆಯನ್ನು ಹಾಕ್ತಿದ್ದೆವು ಬೇಸಿಗೆಗಾಲದಲ್ಲಿ. ಈಗ ಅದು ಸಹ ನಮಗೆ ಆಗುವಂತಿಲ್ಲ, ಯಾಕೆಂದರೆ ಅಷ್ಟೊಂದು ಆಳವಾಗಿದೆ ಮತ್ತೊಂದು ಅಗಲವಾಗಿದೆ. ಈಗ ನಮ್ಮ ರಕ್ಷಣೆಗೆ ನಾವು ತುಂಬ ಹೋರಾಟ ಮಾಡಿದ್ದೇವೆ. ಇದಕ್ಕಿಂತ ಮುಂಚೆ ಸಹ ನಾವು ಹೋರಾಟ ಮಾಡಿ ನಮಗೆ ಸಾಕಾಗಿ ಹೋಗಿದೆ. ಹಾಗಾದರೆ ನಮಗೆ ಯಾರು ಸಹ ಸಪೋರ್ಟ್ ಮಾಡಲಿಲ್ಲ. ಜಿಲ್ಲಾಧಿಕಾರಿಯವರಾಗಲಿ, ನಮಗೆ ಈಗ ಗಣಿ ಇಲಾಖೆಯವರಾಗಲಿ ಯಾರು ಸಹ ನಮ್ಮನ್ನು ಇಲ್ಲಿ ಕೇಳಲಿಕ್ಕೆ ನೋಡಲಿಕ್ಕೆ ಬರಲಿಲ್ಲ. ಒಮ್ಮೆ 1914ರಲ್ಲಿ ಎಬಿ ಇಬ್ರಾಹಿಂ ಅವರು ನಮ್ಮ ಪ್ರದೇಶಕ್ಕೆ ಭೇಟಿ ನೀಡಿದ್ದರು. ಮತ್ತು